ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ಗೆ ಮತ್ತೆ ಸ್ವಾಗತ. ಇಂದು ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ರೈಲು ಪ್ರಯಾಣಿಕರಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ತಂದಿದ್ದೇವೆ. ಬೆಂಗಳೂರಿನಿಂದ ವಿಜಯವಾಡವರೆಗೆ ಹೊಸ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಶೀಘ್ರದಲ್ಲೇ ಚಾಲನೆಗೆ ಬರುತ್ತಿದೆ ಮತ್ತು ಅಧಿಕೃತ ಉದ್ಘಾಟನಾ ದಿನಾಂಕ ಕೂಡ ಬಹುತೇಕ ನಿಗದಿಯಾಗಿದೆ. ಬನ್ನಿ ಈ ಹೊಸ ರೈಲಿನ ರೂಟ್, ಸಮಯ, ಪ್ರಯೋಜನಗಳು, ನಿಲ್ದಾಣಗಳು ಮತ್ತು ಮಹತ್ವ ತಿಳಿದುಕೊಳ್ಳೋಣ. ಮುಖ್ಯ ಪ್ರಕಟಣೆ: ಇಂಡಿಯನ್ ರೈಲ್ವೇಸ್ ಶೀಘ್ರದಲ್ಲೇ ಕೆಳಗಿನ ನಗರಗಳನ್ನು ಸಂಪರ್ಕಿಸುವ ಹೊಸ ವಂದೇ ಭಾರತದ ಚಾಲನೆಗೆ ಸಿದ್ಧತೆ ಮಾಡುತ್ತಿದೆ. ಬೆಂಗಳೂರು, ತಿರುಪತಿ, ವಿಜಯವಾಡ. ದಕ್ಷಿಣ ಭಾರತದ ಈ ಎರಡು ಪ್ರಮುಖ ನಗರಗಳ ನಡುವೆ ಇದು ಅತ್ಯಂತ ವೇಗವಾದ ಹಾಗೂ ಆರಾಮದಾಯಕ ಸೇವೆಯಾಗಲಿದೆ. ಸೇವೆಯ ಪ್ರಾರಂಭ 10 ಡಿಸೆಂಬರ್ 2025 ರಿಂದ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಪ್ರಸ್ತಾವಿತ ಸಮಯ: ವಿಜಯವಾಡ ಬೆಂಗಳೂರು. ಪ್ರಯಾಣ ಪ್ರಾರಂಭ ಬೆಳಿಗ್ಗೆ 5:15. ಬಳಿಕ ಆಗಮನ ಮಧ್ಯಾಹ್ನ 1:15. ಒಟ್ಟು ಪ್ರಯಾಣ ಸಮಯ ಸುಮಾರು 8 ಗಂಟೆಗಳು. ಸಂಭಾವ್ಯ ರೂಟ್, ನಿಲ್ದಾಣಗಳು: ಈ ರೈಲು ತಿರುಪತಿ ಮೂಲಕ ಓಡುವ ಸಾಧ್ಯತೆ ಹೆಚ್ಚಿದೆ. ಇದರಿಂದ ಯಾತ್ರಿಕರು ಮತ್ತು ಸಾಮಾನ್ಯ ಪ್ರಯಾಣಿಕರಿಗೆ ದೊಡ್ಡ ಸಹಾಯ. ಸಂಭಾವ್ಯ ನಿಲ್ದಾಣಗಳು: ವಿಜಯವಾಡ, ಥೆನಾಲಿ, ಓಂಗೋಲ್, ನೇಲೂರು, ಚಿತ್ತೂರು, ಕಾಟ್ಪಾಡಿ, ಕೃಷ್ಣರಾಜಪುರಂ. ಬೆಂಗಳೂರು. ಪ್ರಯಾಣದ ಪ್ರಯೋಜನಗಳು: ಹಾಲಿ ರೈಲುಗಳಿಗಿಂತ ವೇಗವಾದ ಸೇವೆ. ಚೇರ್ ಕಾರ್ ಆರಾಮ. ಆಧುನಿಕ ವಂದೇ ಭಾರತ್ ಸೌಲಭ್ಯಗಳು: ಉತ್ತಮ ಕುರ್ಚಿಗಳು, ಚಾರ್ಜಿಂಗ್ ಪೋರ್ಟ್ಗಳು, ಆಟೋ ಚಾಲಿತ ಬಾಗಿಲುಗಳು. ಬೆಂಗಳೂರು, ತಿರುಪತಿ, ವಿಜಯವಾಡ ಸಂಚಾರಕ್ಕೆ ಮಹತ್ತರ ಬಲ. ಬಸ್ ಹಾಗೂ ಖಾಸಗಿ ವಾಹನಗಳ ಒತ್ತಡ ಕಡಿಮೆ. ಅಂದಾಜು ಟಿಕೆಟ್ ದರ: ಚೇರ್ ಕಾರ್ 1100, 1300. ಎಕ್ಸಿಕ್ಯೂಟಿವ್ ಚೇರ್ ಕಾರ್ 2000, 2300. ಈ ರೈಲು ಏಕೆ ಮುಖ್ಯ? ಐಟಿ ಹಬ್ ಬೆಂಗಳೂರು ಮತ್ತು ವಾಣಿಜ್ಯ ನಗರ ವಿಜಯವಾಡ ನಡುವಿನ ಸಂಪರ್ಕ ಬಲಪಡಿಸುತ್ತದೆ. ವಿದ್ಯಾರ್ಥಿಗಳು, ವ್ಯವಹಾರ ಪ್ರಯಾಣಿಕರು ಮತ್ತು ಯಾತ್ರಿಕರಿಗೆ ದೊಡ್ಡ ಅನುಕೂಲ. ನಿಧಾನವಾದ ರಾತ್ರಿ ರೈಲುಗಳ ಮೇಲೆ ಇರುವ ಒತ್ತಡ ಕಡಿಮೆ. ಕೊನೆಯ ಮಾತು: ಕರ್ನಾಟಕ, ಆಂಧ್ರಪ್ರದೇಶದ ನಡುವೆ ಪ್ರಯಾಣಿಸುವ ಪ್ರಯಾಣಿಕರಿಗೆ ಈ ಹೊಸ ವಂದೇ ಭಾರತ್ ನಿಜವಾದ ಗೇಮ್ ಚೇಂಜರ್. ರೈಲ್ವೇಸ್ ಅಂತಿಮ ರೂಟ್, ದರ ಮತ್ತು ಉದ್ಘಾಟನಾ ದಿನವನ್ನು ಪ್ರಕಟಿಸಿದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಕೊಡುತ್ತೇನೆ. ಈ ಅಪ್ಡೇಟ್ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಮಾಡಿ ಮತ್ತು ಇನ್ನಷ್ಟು ರೈಲು ಮಾಹಿತಿಗಾಗಿ ಡಿವಿಜಿ ರೈಲ್ ಫ್ಯಾನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.